ದೇವ್ರಿಗೆ ಹೋಗಿ ಬರ್ತೀನ. ದೇವ್ರಿಗೆ ಹಾ ಅಣ್ಣ. ದಿನ ಬರೀ ದೇವ್ರ ಎಷ್ಟ್ ದಿನಾನೇ ಹೋತಿಲ್ಲ. ಮತ್ತೆ ದೇವ್ರಿಗೆ ನಮಸ್ಕಾರ ಮಾಡೋದ್ ಬೇಡ? ಅಲ್ಲ ಮುಂಜಾನೆ ಜಲ್ದಿನೇ ಹೋತಿ, ಹಾ ಲೇಟ್ ಮಾಡಿ ಬರ್ತಿ. ಇವತ್ತರ ಲೇಟ್ ಮಾಡಿ ಹೊಂಟಿವಿ, ಏನ್ ಜಲ್ದಿ ಬರ್ತಿ ಅಲ್ಲ ಮತ್ತ ಮನಿ? ಅಯ್ಯೋ ಈ ಸದ್ದ ಹೋಗನ್ ಹಂಗ ನಮಸ್ಕಾರ ಮಾಡಿ ಹೊಳಿ ಬಂದ್ಬಿಡ್ತೀನ. ಹಾ ನೋಡವ್ವ ಜಲ್ದಿ ಬಾ, ಲೇಟ್ ಮಾಡ್ಲಕ್ ಹೋಗ್ಬೇಡ ನೋಡು. ಹೋಗು ಶಾಣೆ ಅದಿ. ಅಣ್ಣ ಉಪ್ಪಿಟ್ಟು ಮಾಡಿಟ್ಟಿನಿ, ನಾಷ್ಟ ಮಾಡ. ನೀ ಬರೋಣ, ಇಬ್ರು ಕೂಡಿ ಮಾಡೋಣ. ಜಲ್ದಿ ಹೋಗಿ ಬಾರ ಯವ್ವ. ಬರ್ಲೇನಾ? ಹಾ ಹೋಗಿ ಬಾ, ಜಲ್ದಿ ಬರವ. ಹಾ ಅಣ್ಣ. ನಮ್ಮ ತಂಗಿ ದೇವ್ರಿಗೆ ಹೋಗೋ ಟೈಮು ಅಲ್ಲಿದು. ನೀ ಹೋತಿನಲ್ಲ ತೇಳಂದ್ರೆ ಏನೂ ಆಗ್ಯದು, ಕಂಡು ಹಿಡಿಬೇಕಾಗ್ಯದ. ಅಲ್ಲ ನಾಷ್ಟ ಮಾಡತ್ ನನಗೆ ನಾಷ್ಟ ಮಾಡತ್ತ ತಾ ದೇವ್ರಿಗೆ ಹೋಗಿ ಬರ್ತಾಳತ್ತ. ಆಯ್ತಣ್ಣ ಇಬ್ರು ಕೂಡಿ ಮಾಡೋಣ ಅಂದ್ರೆ ಆತಿತ್ತಿಲ್ಲ. ಇವತ್ತು ಫಾಲೋ ಮಾಡ್ತೀನಿ, ನೋಡೋಣ ನೀ ಏನ್ರಿ ಮಾಡ್ತೀನಿ ಅಂತ ಗೊತ್ತಾಗ್ತದ ನನಗೆ. ಭಾಳ ಪ್ರೀತಿದಿಂದ ಸಾಕನ ನೀನು. ಭಾಳ ಎಷ್ಟೊತ್ತರ ಆಯ್ತು ನಾ ಬಂದು, ಇನ್ನ ಬರಲಾಗೇನಲ್ಲ ಇವ. ನೋಡು ನಾ ಹೋಗ್ತಿರ್ತೀನಿ. ಎಷ್ಟೊತ್ತದ ಬರಾಕ? ಇವತ್ತೊಂದ್ ದಿನ ಲೇಟ್ ಆಗಿ ಹಿಂಗ್ಯಾಕ್ ಮಾಡತ್ತಿ? ಒಂದ್ ದಿನ ಜಲ್ದಿ ಬರಲ್ಲನ? ಹ್ಞೂ ಆಯ್ತು ತಗೋ ಹೋಗುನ. ನಮ್ಮ ಅಣ್ಣ ಇವತ್ತ ಸ್ಟ್ರಿಕ್ ಆಗಿ ವಾರ್ನಿಂಗ್ ಮಾಡ್ಯಾನ. ಏನಂತ ಮಾಡ್ಯಾನ ಗೊತ್ತೇನ? ದಿನ ಜಲ್ದಿ ಹೋಗ್ತಿ, ಲೇಟ್ ಆಗಿ ಬರ್ತಿ, ಇವತ್ತ ಲೇಟ್ ಆಗಿ ಹೊಂಟಿ, ಜಲ್ದಿ ಬಾ ಅಂತಂದು ವಾರ್ನಿಂಗ್ ಮಾಡ್ಯಾನ. ಮತ್ತ ನಾವ್ ಹಿಂಗ ಹೋಗಿ ಹಿಂಗೆ ಹೊಳ್ ಬಂದ್ಬಿಡೋಣ. ಆಯ್ತಾಯ್ತ್ ಬಾ, ಇವತ್ ಜಲ್ದಿ ಬರಂಬ. ನನ್ನೂ ದಗದದ. ಹಾ ನಡಿ. ಆಯ್ತಾ? ಯಾಕೆ ನಮ್ಮ ತಂಗಿ ಹಿಂಗೆ ಮಾಡ್ಲತ್ತು? ಈ ಕಡೆ ಟೈಮ್ ಸಿರಿ ಊಟ ಮಾಡೋದು, ಹೇಳೋದು ಮಾತು ಕೇಳೋದು. ತಾಯಿಲಿ ಮಗಳ ತಂಗಿ ಅಂತ ಹೇಳಿ ಜೋಪಾನ ಮಾಡೀನಿ. ಆದ್ರೆ ನಮ್ಮ ಅಪ್ಪನ ಪರಿಸ್ಥಿತಿ ಹಂಗಾಗಿ ಅವ ಆ ಕಡೆ ಹೋದ. ಅವನು ಯಾವಾಗ ಬರ್ತಾಳ ಅಂಥದ್ರಾಗ ನಮ್ಮ ತಂಗಿಗೆ ಬಿಟ್ಟು ಒಂದು ತುತ್ತು ನನಗೆ ಊಟ ಇರಲ್ಲ. ಯಾವಾಗ ಬರ್ತಾಳೋ ಯಾರಿಗೂ. ಅಣ್ಣರ ಇಲ್ಲೇ ಕುಂತಾನ. ಅಣ್ಣ ಯಾಕಣ್ಣ ಹಿಂಗ್ ಕುಂತಿ? ಸುಮ್ ಕೂತೀನವ. ನೀ ಎಲ್ಲಿ ಹೋಗಿದ್ದೆ ಇಟ್ಟತನ? ನನ್ನ ದೇರಿಗೆ ಹೋಗಿದ್ದೆ ಅಣ್ಣ, ಹೋಗಿ ಬಂದೆ. ನಾಷ್ಟ ಅದು ಮಾಡಿ ಇಲ್ಲ? ನೀ ಇಲ್ದೆ ನಾ ಒಂದು ತುತ್ತ ಇರ್ತಿದ್ದೀನಿ ನಾವ. ಆಯ್ತಣ್ಣ ಬಾ, ನಾಷ್ಟ ಮಾಡ. ಊಟ ಮಾಡು. ಮಾಡ್ಬೇಕಿಲ್ಲ ನಾಷ್ಟ ಏನಾರ? ಅಂಜು ಹಾ ಅಣ್ಣ. ಬಾರವಲ್ಲಿ, ನಾನು ಒಂದ್ ಸ್ವಲ್ಪ ಕೆಲಸ ಅದ, ಹೋಗಿ ಬರ್ತೀನಿ. ಮನಿ ಕಡೆ ಜಾಗ್ಯಾವ. ಹಾ ಅಣ್ಣ ಸರಿ ಆಯ್ತು. ಸ್ವಲ್ಪ ಲೇಟ್ ಆಯ್ತು ನನಗೆ ಬರಾಕ್. ಹೌದಣ್ಣ, ಲೇಟ್ ಆಗತ್ತಾ? ಸರಿ ಆಯ್ತು. ಸೌಕಾಸ್ ಹೋಗ. ಹಾ ಹಾ. ನಮ್ಮ ಅಣ್ಣರ ಲೇಟ್ ಆಗಿ ಬರ್ತೀನಿ ಅಂತ ಹೇಳತ್ತಾನ. ಮತ್ತ ಸಾಗರಿಗೆ ಕರ್ಸಿದ್ರ ಸಾಗರ್ ಕರೆಸ್ತೀನಿ ರೀ. ಸಾಗರ್ಗೆ ಹಚ್ಲೆ. ಹಲೋ, ಎಲ್ಲದಿ ಸಾಗರ? ಹೌದಾ? ಹಾ ಅಣ್ಣ ಹೊರಗೆ ಹೋಗ್ಯಾನ, ಕೆಲ್ಸಕ್ಕೆ ಹೋಗ್ಯಾನ. ಮತ್ತ ಲೇಟ್ ಆಗುತ್ತಂತ ಹೇಳತ್ತಾನ. ಬಾಲ ಮನಿ ಕಡೆ. ಬಾ ಜಲ್ದಿ ಬಾ. ಇಡ್ಲಾ? ಇಲ್ಲೇ ಕುಂತಿರ್ತೀನಿ, ಹೊರಗೆ ಬಾ. ಆಯ್ತಾ? ಸಾಗರ್ ಬರ್ತಾನ, ಇಲ್ಲೇ ಮನ್ಯಾಗ ಕುಂತ್ ಮಾತಾಡಿದ್ರೆ ಆಯ್ತು. ಯಾಕ ಅಂಜಲಿ, ಏನಾಗೈತಿ? ಮನಿ ತಕ ಕರ್ಸಿ ಯಾಕೆ ನಿಮ್ಮ ಮನೆಯಲ್ಲಿಗ ಹೊರಗೆ? ಅಣ್ಣ ಕೆಲ್ಸಕ್ಕೆ ಹೋಗ್ಯಾನ, ಲೇಟ್ ಆಗಿ ಬರ್ತೀನಿ ಅಂತಂದ, ಅದ್ರ ಸಲ ಕರ್ಸಿದ. ಬಾ, ನಿಂಗೆ ಒಂದ್ ಸ್ವಲ್ಪ ಮಾತಾಡೋದದ. ಏನಂತ ಮಾತಾಡೋದು? ಮನಿ ಕರ್ಸಿ ಏನಿಲ್ಲ, ಇತ್ತೀಚಿಗೆ ನಮ್ಮ ಅಣ್ಣ ಭಾಳ ಒಂಥರ ಇದು ಮಾಡತ್ತಾನ, ಭಾಳ ಸ್ಟ್ರಿಕ್ ಆಗಿ ನೋಡ್ಕೊಳತ್ತ ನನಗ. ಮತ್ತ ಹೆಂಗ ಮದ್ವಿ ಆಗ್ತಿಲ್ ನೀನ್? ಯಾಕಂಜಲಿ ಹುಚ್ಚದೆ ಶಾಣೆದೆ? ಇನ್ನ ಮನ್ಯಾಗ ಮನಿ ಜವಾಬ್ದಾರಿ ಅತ್ತ ಅದಾವು. ಇಡ್ ಜಲ್ದಿ ಮದುವೆಯಾಗಿ ಏನ್ ಮಾಡ್ತಿ? ಇನ್ನ ನೋಡುಮಿ, ವಿಚಾರ ಮಾಡೋಮಿ, 1-2 ವರ್ಷ ಹೋಲಿ. ಅಂದ್ರೆ ಸಾಗರ್ ನೀ ನಂಗೆ ಮೋಸ ಮಾಡ್ಬೇಕಂತ ಮಾಡಿ? ಏನ್ ಹುಚ್ಚದೆ ಅಂಜಲಿ? ನಿನಗ ನಾ ಮೋಸ ಮಾಡಿದಿತ್ತಂದ್ರೆ ನಿನಗೆ ಯಾಕೆ ನಾ ಪ್ರೀತಿ ಮಾಡ್ತಿದ್ದೆ? ಹಂಗಿದ್ರೆ ಎದಕ್ಕೆ ಒಪ್ಕೊಳ್ಳಲಾಗಿ? ನಿನಗ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲ. ನಮ್ಮಪ್ಪ ನೋಡಿದ್ರ ಹುಚ್ಚದನ, ನಮ್ಮಣ್ಣ ನನ್ನ ಮೇಲೆ ಜೀವನೇ ಇಟ್ಟಾನ. ಅದಕ್ಕೋಸ್ಕರ ನಾನು ಹಿಂಗೆ ಹೇಳತ್ತೀನಿ. ಸದ್ದ ನಮ್ಮ ಅಣ್ಣಗೇನು ಸಂಶಯ ಬಂದದ? ನಮ್ಮ ಅಣ್ಣಗೆ ಸಂಶಯ ಬಂದ್ರೆ ನಮ್ಮ ಅಣ್ಣ ಸುಮ್ಮನೆ ಇರ್ತಾನ. ಆದ್ರೆ ಓನೇನು ಮಂದಿಗೆ ಗೊತ್ತಾದ್ರೆ ಏನಾಗುತ್ತೆ ಹೇಳು?
ಅದಕ್ಕೋಸ್ಕರ ಹೇಳತ್ತೀನಿ ಮದುವೆ ಆಗೋನು. ಈ ವಿಷಯ ಸಲಗೆ ನಿನ್ನ ಮನೆ ಕರ್ಸಿನಿ, ಸ್ವಲ್ಪ ನನ್ನೂ ಅರ್ಥ ಮಾಡ್ಕೋಲ್ಲ. ಅರ್ಥ ಮಾಡ್ಕೊಳ್ಳೋ ಅಂತ ವಿಷಯನೇ ಐತೆ ಅಂಜಲಿ. ನಾನು ಒಂದು ಮಾತು ತಾಯಿ ತಂದೆ ಕೇಳ್ತೀನಿ, ಏನಂಬುದು ಇದ್ರ ಬಗ್ಗೆ ಹೇಳ್ತೇನೆ ನಿನಗೆ. ಆಯ್ತು ಸಾಗರ, ಏನನ್ನೋದು ಹೇಳಕತ್ತಿ. ಈಗ ಅಣ್ಣ ಬರೋ ಟೈಮ್ ಆಯ್ತು, ಹೋಗ್ಬಾ. ಅದನ್ನ ಹೋಗಿ ಬರ್ತೀನಿ. ಹಾ ಸರಿ, ಹೋಗ್ಬಾ. ಬಾಯ್ ಬಾಯ್. ಸಾಗರ್ಗಂತೂ ಹೇಳಿದ, ಆದ್ರ ನಮ್ಮ ಅಣ್ಣಗ ಪ್ರೀತಿಗೆ ಕಣ್ಣಿಲ್ಲ ಅಂತಾರ ನೋಡು. ಅದು ನಿಜನೇ ಆಯ್ತು. ನೋಡು, ನಮ್ಮ ಅಣ್ಣಗ ಒಪ್ಸಕ್ ಟ್ರೈ ಮಾಡ್ತೀನಿ. ಅಣ್ಣ, ಯಾಕೆ ಲೇಟಾಗಿ ಬಂದಿ? ಏಟಿಲ್ಲವ, ಸ್ವಲ್ಪ ದುಡ್ಡು ಕೊಡ್ತೀನಿ ಅಂದಿದ್ದಲ್ಲ, ಅವನ ಕಡೆ ಹೋಗಿ. ಅದು ಹೋಗಿ ನೀ ಎಲ್ಲಿ ಹೊಂಟಿದಿ? ಇಲ್ಲೇ ನನ್ನ ಫ್ರೆಂಡ್ ಬಂದಿದ್ಲಣ್ಣ, ಭೇಟಿ ಹಾಕೊಂತೀನಿ. ಅಲ್ಲವ, ಟೈಮ್ ಎಷ್ಟಾಗಿದೆ? ಇಲ್ಲ ನಾ ಜಲ್ದಿ ಬರ್ತೀನಿ. ಜಲ್ದಿ ಬಾ, ನನಗೊಂದು ದೊಡ್ಡ ಜವಾಬ್ದಾರಿ ಅದ. ನಿನ್ನ ಒಳ್ಳೆ ವರ ನೋಡಿ ಮದುವೆ ಮಾಡಿಕೊಟ್ನಂದ್ರೆ ಅವಾಗ ನನ್ನ ಮನಸ್ಸು ಶಾಂತ ಆತ. ಮದ್ವಿಗಿದ್ವಿ ಏನಿಲ್ಲಣ್ಣ, ನಂದು ಈಗ ಕಾಲೇಜ್ ಮುಗ್ದದ. ಏನಾರ ನೌಕರಿ ಮಾಡ್ತೀನಣ್ಣ, ನಂದು ದೊಡ್ಡ ಆಸೆ ಅದ ಬಾಳ. ಅಲ್ಲವ ತಂಗಿ, ನಿನ್ನ ಆಶೆಕ್ಕೆ ಎಂದು ನಿರಾಶೆ ಮಾಡಿನ. ಅದ್ರಾಗ ಈ ಕಾಲ್ಮಾನ ಭಾಳ ಸುಮಾರು ಅದಾವ. ನಾವು ಚಂದಾಗಿದ್ರೆ ಚಂದಾಗಿ ನೋಡ್ತಾರೆ ಜನ. ಇರ್ಲಿ, ನಿನ್ನ ಆಶೆಕ್ಕೆ ನಾ ಒಟ್ಟೆ ಅಡ್ಡಾಗಲ್ಲ. ಹೋಗಿ ಜಲ್ದಿ ಬರವ. ಸರಿ ಅಣ್ಣ, ಆಯ್ತು. ಈಕೆ ಹುಚ್ಚ ರಂಗಾಪುರ ಮಗಳಲ್ಲ, ಇಲ್ಲೇನ್ ಮಾಡತ್ತಾಳ ಈಕೆ? ಏನಾಯ್ತು ಸಾಗರ, ಸುಮ್ ಕುಂತಿಯಲ್ಲ, ಯಾಕೆ ಏನಾಯ್ತ? ನೀ ಹೇಳೋದು ಕರೆನೇ ಐತಿ, ಆದ್ರೆ ನಮ್ಮ ಮನ್ಯಾಗ ಒಪ್ಪಾಲಾಗ್ಯಾರಲ್ಲ, ಏನ್ ಮಾಡೋದು? ಮನ್ಯಾಗ ಒಪ್ಪಲಾಗ್ಯಾರ? ಮತ್ತ ಹೆಂಗ್ ಮಾಡಿದ? ನನಗರೆ ಏನೋ ತಲೆ ಓಡಲಾಗೈತಿ, ನೀನೇ ಹೇಳು ಮುಂದೆ. ನಂಗೂ ನಮ್ಮ ಅಣ್ಣಗ ಡೌಟ್ ಬಂದೈತಿ. ಆಗಳೆ ಬಂದ್ಗಳ ಕೇಳಿದ, ಯಾಕವ ಎಲ್ಲಿಗೆ ಹೊಂಟಿ ಅಂತೆಲ್ಲ ಕೇಳಿದ. ಮತ್ತ ಮದ್ವಿ ಮಾಡ್ತೀನಂತಂದ್ ಹೇಳತ್ತಿದ್ದ. ನಾನು ಈಗಾರ ಕಾಲೇಜ್ ಮುಗ್ದೈತಣ್ಣ, ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ನೌಕರಿ ಮಾಡ್ತೀನಂತಂದ್ ಹೇಳಿ ಬಂದೀನಿ. ನೀ ಏನ್ ಮಾಡ್ತೀವೋ ಗೊತ್ತಿಲ್ಲ ಸಾಗರ, ಪ್ರೀತಿ ಮಾಡಿದ್ನಾಗ ವಿಚಾರ ಮಾಡ್ಬೇಕಾಗಿತ್ತಿಲ್ ನೀನು. ನಂಗೇನು ಹೇಳಕ್ ಹೋಗ್ಬೇಡ, 2 ದಿನದಾಗ ನಿಮ್ ಮನ್ಯಾಗ ಒಪ್ಪಿಸ್ತು. ನಾನು ನಮ್ಮ ಅಣ್ಣಗೆ ಹೇಳ್ತೀನಿ. ನಮ್ಮ ಅಣ್ಣ ನಾ ಕೈ ಮಾಡಿದ್ದೆಲ್ಲಾನು ಕೊಡಿಸ್ತಾನ. ಹಿಂಗಾಗಿ ನಮ್ ಕಡೆ ಏನ್ ತೊಂದ್ರೆ ಇಲ್ಲ. ನಿಮ್ ಮನೆಗೆ ಏನಾರ ಹೇಳಿಗ. ಅಂಜಲಿ, ಯಾಕೆ ಹಿಂಗ್ ಮಾಡತ್ತಿ? ಮದ್ವೆ ಅಂದ್ರೆ ಏನ್ ಹುಡುಗಾಡ್ತಿಳಿ? ಈ ವಿಷಯದಾಗ ಸ್ವಲ್ಪ ಅರ್ಥ ಮಾಡ್ಕೊಳ. ನಾ ನಿನ್ ಬಿಟ್ಟೆ ಎಲ್ಲಿ ಹೋಗ್ತೀನಿ? ನೀ ಏನ್ ಮಾಡ್ತೀವೋ ನಂಗೆ ಗೊತ್ತಿಲ್ಲ. 2 ದಿನ ಟೈಮ್ ಕೊಡ್ತೀನಿ ಅಷ್ಟ. ಅಂಜಲಿ, ಏನು ಹೇಳಕ್ ಹೋಗ್ಬೇಡ. ಅಂಜಲಿ, ಹಿಂಗಾದ್ರೆ ಇದು ಈ ಹುಡುಗಿ ಯಾಕೋ ದಾರಿ ಬಿಡಂಗ್ ಕಾಣ್ತದ. ಈಕಿಂತಕ ಮೊದಲು ಹೋಗಿ ಅವ್ರ ಅಣ್ಣಗೆ ವಿಷಯ ತಿಳಿಸ್ಬೇಕು ನಾನು. ಶರಣಪ್ಪ ಹಿಂಗ್ ಕೂತಿಲ್ಲ? ಬಾರಪ್ಪ ರಮೇಶ, ಹೆಂಗ್ ಬಂದಿಲ್ಲ? ಸುಮ್ ಬರಂಗ ಅನಸ್ತು, ಬಂದೆ ಈ ಕಡೆ. ಎಲ್ಲಿ ನಿಮ್ ತಂಗಿ? ನಮ್ಮ ತಂಗಿ ಈಗ ಅವ್ರ ಗೆಳತಿ ಮನೆಗೆ ಹೋಗ್ಯಾಳ. ಗೆಳತಿ ಮನಿಗೆ? ಯಾಕೆ ಭಾಳ ದಿವಸಿಗೆ ಬಂದಿ? ಬರ್ಬೇಕಾಕೈತಪ್ಪ ಆ ಕಡೆ. ನೀವ್ ಹೆಂಗ್ ನೋಡ್ತೀರಿ ನಮಗ? ಹಂಗೇನಿಲ್ಲಪ್ಪ, ನಮ್ದೆಲ್ಲ ಹಂಗದ ಗೊತ್ತಿವಲ್ಲ ನಿನಗೆ. ಅಂದಂಗ ಶರಣಪ್ಪ, ನಿನಗೊಂದು ವಿಷಯ ಹೇಳ್ಬೇಕಲ್ಲಕತ್ತೀನಿ ನಾನು. ಏನು ರಮೇಶ ಅಂತ ವಿಷಯ? ಆದ್ರ ನೀ ಧೈರ್ಯಕ್ಕೆ ಭಾಳ ಗಟ್ಟಿ ಮಾಡ್ಕೋಬೇಕು ನೀ. ಹೇಳಲ್ಲ, ಅದಕ್ಕೇನದು? ಶರಣಪ್ಪ, ನಿಮ್ ತಂಗಿಯಲ್ಲಿ ಯಾರು ಕೂಡ ಮಾತಾಡ್ಕೊಂಡು ಕೂತಿದ್ರು. ಅವ್ರ ಗೆಳತಿ ಮನೆಗೆ ಹೋಗ್ಯಾಳ, ಅವ್ರ ಗೆಳತಿ ಜೋಡಿ ಮಾತಾಡ್ಕೊಂಡು ಕೂತಿರ್ಬೇಕು. ಅದೇ ನೋಡಿ ನೀ ಹೇಳತ್ತಿರ್ಬೇಕು. ನಾವು ಗೆಳತಿ ಅಲ್ಲಪ್ಪ, ನಾನು ನೋಡಿದ್ವು ಒಂದು ಹುಡುಗನ. ಏನು ಮಾತಾಡ್ತೀವೋ ರಮೇಶ? ನನ್ನ ತಂಗಿ ಗೆಳತಿ ಮನೆಗೆ ಹೋಗ್ಯಾಳ. ಗೆಳತಿ ಮನೆಗೆ ಹೋಗೋದಿದ್ರ ಮತ್ತೆ ನಾಯಕಿ ಈ ವಿಷಯ ನಿನ್ ಮುಂದೆ ಬಂದು ಹೇಳ್ತಿದ್ದೀನಿ. ಅಕ್ಕ 2 ಕಣ್ಣಿಲಿ ನೋಡಿ ನಾನು ನೇತಲ್ಲಿ. ಹೋಗು, ಇಂಥವ್ರು ಭಾಳ ಮಂದಿ ಅದಾರ ಜಗದಾಗ. ಚಲೋ ಮಂದಿ ತನಕ ಏನ್ರಿ ಒಂದು ಹೆಸರಿಟ್ಟು ಕಿಸಿದ್ರೆ ಹೆಸರು ಕೆಲಸ ಮಂದಿ ನಮ್ಮ ತಂಗಿ. ಅಲ್ಲೋ ರಮೇಶ್, ಒಂದು ಮಾತು ನಿನ್ನ ಬಾಯಾಗ ಬಂದ ನೀನ್ ಬತ್ತಂದ್ರ ನಾನು ನಿನ್ ಗ್ಯಾರೇನೆ ಹಾಕಂದ. ಅಲ್ಲೋ ರಮೇಶ್, ಒಳ್ಳೇದು ಕಾಲಿಲ್ಲ ನೀ ಒಟ್ಟ. ಒಳ್ಳೇದೇನು ಇದು? ಒಳ್ಳೇದ ಮಾತಾಡತಿ? ಆಯ್ತು ಬಿಡಪ್ಪ ರಮೇಶ್, ತಪ್ಪಾಗೈತೆ ನನ್ನ ಕಡೆದ. ಅಂದ್ರೆ ಈಗ ಒಳ್ಳೆಯವ್ರಿಗೆ ಹೊಟ್ಟೆ ಕಾಲಿಲ್ಲ ಅಂತ ಕಾಣತೈತಿ, ಹೌದಿಲ್ಲ? ಹೋಗಿರ್ಲೇನ? ಹೋಗು, ಇಂಥದ್ದು ಹೇಳ್ಕೊತ ಬರಕ್ಕೆ ಹೋಗ್ಬೇಡಿ ಈ ಕಡೆ. ದೇವ್ರೆ, ಏನು ನಡೀತು ನನ್ನ ಮನೆಯೊಳಗೆ? ಹೊರಗಿನ ಮಂದಿ ಬಂದು ನನ್ನ ಮನೆ ಬಗ್ಗೆ ಮಾತಾಡ್ಲತ್ರು. ನನ್ನ ತಂಗಿ ಹಸಿ ತಪ್ಪಲ ಮ್ಯಾಗ ಕಾಳು ಕೊಳ್ಳಾರ್ದಕ್ಕಿ. ಪ್ರೀತಿ ಪ್ರೇಮ ವಿಷಯದೊಳಗೆ ನನ್ನ ತಂಗಿ ಬೀಳಲ್ಲ. ನನ್ನ ತಂಗಿ ಮ್ಯಾಗ ನನಗೆ ಫುಲ್ ವಿಶ್ವಾಸ ಅದ.
ಇದೇ ಥರ ಬಂದು ಮನೆಗೆ ಎಲ್ಲರೂ ಬಂದು ಹೇಳತ್ತಾರಂದ್ರೆ ಸ್ವಲ್ಪ ನಾನು ಸೂಕ್ಷ್ಮ ವಿಚಾರ ಮಾಡಬೇಕು.